ಟೋಟಲ್ ಇಂಡಿಯಾ ತಗೊಂಡ್ರೆ 90% ಆಫ್ ದ ವೆಹಿಕಲ್ E20 ಫ್ಯೂಯಲ್ಗೆ ಕಂಫರ್ಟಬಲ್ ಅಲ್ಲ. ಸೊ ಇವ್ರು ಯಾವ ತರ ಡಿಸಿಷನ್ ತಗೊಂಡ್ರು, ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ರು, ಅದೆಲ್ಲ ಓಕೆ ಸೆಕೆಂಡ್ರಿ. ಅದೆಲ್ಲ ಇವಾಗ ಆಲ್ರೆಡಿ E20 ಫ್ಯೂಯಲ್ ಮಾರ್ಕೆಟಿಗೆ ಬಂದಾಗಿದೆ, E10 ಎಲ್ಲೂ ಅವೈಲೇಬಲ್ ಇಲ್ಲ. ನಾವು ಯಾವ ತರ ಸರ್ವೈವ್ ಆಗ್ಬೇಕು ಅನ್ನೋದು ನೋಡ್ಕೊಳ್ಳೋದಾದ್ರೆ ಇವಾಗ ಯಾವ ಟೈಮಲ್ಲಿ ಯಾವಾಗ ಬ್ರೇಕ್ ಡೌನ್ ಆಗುತ್ತೆ ಕಾರ್ ಹೇಳಕ್ಕಾಗಲ್ಲ. ಯಾಕಂದ್ರೆ E20 ಫ್ಯೂಯಲ್ ಆ ತರ ಅಷ್ಟು ಎಫೆಕ್ಟ್ ಮಾಡುತ್ತೆ ಓಲ್ಡ್ ಸ್ವಲ್ಪ 2023 ಇಂದ ಓಲ್ಡ್ ಇಂಜಿನ್ಸ್ಗೆ. ಇವಾಗ ನಾವೊಂದು ಚಾರ್ಟ್ ರೆಡಿ ಮಾಡಬೇಕು. ಎವ್ರಿ 7,500 ಕಿಲೋಮೀಟರ್ಗೆ ಏನ್ ಮಾಡಬೇಕು, 10,000 ಕಿಲೋಮೀಟರ್ಗೆ ಏನ್ ಮಾಡಬೇಕು, ನೆಕ್ಸ್ಟ್ 20ಗೆ ಏನಾಗಬೇಕು, 30ಗೆ ಏನಾಗಬೇಕು, ಎವ್ರಿ 60ಗೆ ಏನ್ ಚೇಂಜಸ್ ಇರಬೇಕು ಅಂದ್ಬಿಟ್ಟು ನಾವು ಒಂದು ಚಾರ್ಟ್ ರೆಡಿ ಮಾಡ್ಕೊಬೇಕಾಗುತ್ತೆ. ಮೊದಲನೇದಾಗಿ ಎವ್ರಿ 7.5K ಕಿಲೋಮೀಟರ್ಗೆ ಸ್ಪಾರ್ಕ್ ಪ್ಲಗ್ ಚೆಕಿಂಗ್ ಅಂತೂ ಕಂಪಲ್ಸರಿ ಮಾಡಬೇಕು. ಯಾಕಂದ್ರೆ ಇಥನಾಲ್ ಬಂದು ಏನ್ ಮಾಡುತ್ತೆ ಅಂತಂದ್ರೆ, ಇಥನಾಲ್ ತುಂಬಾ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಇಥನಾಲ್ ಹೀಟ್ ಪ್ರೊಡ್ಯೂಸ್ ನಾರ್ಮಲ್ ಪೆಟ್ರೋಲ್ E10 ಪೆಟ್ರೋಲ್ಗಿಂತ E20 ಪೆಟ್ರೋಲ್ ಓಲ್ಡ್ ಇಂಜಿನ್ಸ್ಗೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಹೀಟ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಕಂಬಷನ್ ಚೇಂಬರ್ ಅಂದ್ರೆ ಇಂಜಿನ್ ಒಳಗಡೆ ಹೀಟ್ ಪ್ರೊಡ್ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಫಸ್ಟ್ ಸಿಗೋದು ಯಾವುದು, ಸ್ಪಾರ್ಕ್ ಪ್ಲಗ್. ಅದು ಆಬ್ವಿಯಸ್ಲಿ ಹೋಗುತ್ತೆ, ಬರ್ನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದ್ರೊಳಗಡೆ ಇರೋ ಟಿಪ್ ಅದೆಲ್ಲ ಚೇಂಬರ್ ಅಲ್ಲಿ ಬಿದ್ದು ಡ್ಯಾಮೇಜ್ ಆಗುವಂತ ತುಂಬಾ ಪ್ರಾಬ್ಲಮ್ಸ್ ಇವಾಗಲೇ ಕಂಡು ಬಂದಿದೆ. ಕಂಪನಿ ಸ್ಪಾರ್ಕ್ ಪ್ಲಗ್ ಬಿಟ್ಟು ಇರಿಡಿಯಂ ಸ್ಪಾರ್ಕ್ ಪ್ಲಗ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇರಿಡಿಯಂ ಸ್ಪಾರ್ಕ್ ಪ್ಲಗ್ ಬಂದು NGK ಬರ್ತಾ ಇದೆ. ಪರ್ಫಾರ್ಮೆನ್ಸ್ ಸ್ಪಾರ್ಕ್ ಪ್ಲಗ್ ಹಾಕೊಬೇಕಾಗುತ್ತೆ. ಯಾಕಂದ್ರೆ ಅದು ಇರಿಡಿಯಂ ಸ್ಪಾರ್ಕ್ ಪ್ಲಗ್ ಬಂದು ಹೀಟ್ ನ ಕೆಪಾಸಿಟಿ ತಡ್ಕೊಳ್ಳುವಂತದ್ದು ಆ ಇರಿಡಿಯಂ ಸ್ಪಾರ್ಕ್ ಪ್ಲಗ್ ಗೆ ಇರುತ್ತೆ. ಹೀಟ್ ಅಪ್ ಏನಕ್ಕೆ ಆಗ್ತಾ ಇದೆ ಅಂತಂದ್ರೆ, ಇವಾಗ ತಾನೇ ಹೇಳ್ದಂಗೆ E20 ಅಂತಂದ್ರೆ 20% ಇಥನಾಲ್ 80% ಪೆಟ್ರೋಲ್ ಇರೋದ್ರಿಂದ, ಇಥನಾಲ್ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ECU ಏನ್ ಡಿಟೆಕ್ಟ್ ಮಾಡುತ್ತೆ, ಸ್ವಲ್ಪ ಪೆಟ್ರೋಲ್ ಸ್ಪ್ರೇ ಮಾಡಬೇಕಾದ್ರೆ ಕಮ್ಮಿ ಪರ್ಸೆಂಟೇಜ್ ಪೆಟ್ರೋಲ್ ಹೋಗುತ್ತೆ ಅದಕ್ಕೆ. ಸೊ ಪವರ್ ಅಷ್ಟು ಪ್ರೊಡ್ಯೂಸ್ ಆಗಲ್ಲ. ಸೊ ಅದು ಏನಾಗುತ್ತೆ, ಜಾಸ್ತಿ ಪೆಟ್ರೋಲ್ ಸ್ಪ್ರೇ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಅದೊಂದು ಜಾಸ್ತಿ ಪೆಟ್ರೋಲ್ ಸ್ಪ್ರೇ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇಂಜಿನ್ ಅಲ್ಲಿ ಆಬ್ವಿಯಸ್ಲಿ ಆಲ್ರೆಡಿ ಎಥನಾಲ್ ಇಂದ ಹೀಟ್ ಜಾಸ್ತಿ ಆಗಿರುತ್ತೆ. ಅದು ಜಾಸ್ತಿ ಪೆಟ್ರೋಲ್ ಸ್ಪ್ರೇ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇನ್ನ ಹೀಟ್ ಜಾಸ್ತಿ ಜನರೇಟ್ ಆಗುತ್ತೆ. ಅದು ಹೀಟ್ ಜಾಸ್ತಿ ಜನರೇಟ್ ಆದಾಗ ವೇರಿಯಂಟ್ ಜಾಸ್ತಿ ಇರುತ್ತೆ. ಅದು ಫಸ್ಟ್ ಸಿಗದೆ ವಾಲ್ವ್ಸ್, ಇಂಜೆಕ್ಟರ್ಸ್, ಸ್ಪಾರ್ಕ್ ಪ್ಲಗ್, ಪಿಸ್ಟನ್, ಮೈನ್ ಚೇಂಬರ್ ಮೈನ್ ಸಿಗೋದು ಕಂಬಷನ್ ಚೇಂಬರ್. ಫ್ಯೂಯಲ್ ಸಿಸ್ಟಮ್ ಬಂದ್ರೆ ಟ್ಯಾಂಕ್ ಇಂದ ಹಿಡಿದು ಪಂಪ್ ಇಂದ ಹಿಡಿದು ಅದಾದ್ಮೇಲೆ ನೆಕ್ಸ್ಟ್ ಇಂಜೆಕ್ಟರ್ಗೆ ಡಿಸ್ಟ್ರಿಬ್ಯೂಟರ್ಸ್ ಬರುತ್ತೆ, ಅದು ಅಲ್ಲಿಂದ ಇಂಜೆಕ್ಟರ್ಗೆ ಹೋಗುತ್ತೆ. ಸೊ ಅದು ಫುಲ್ ಕಂಪ್ಲೀಟ್ ಫ್ಯೂಯಲ್ ಲೈನ್ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗುವಂತ ಪ್ರಾಬ್ಲಮ್ಸ್ ಇರುತ್ತೆ. ಯಾಕಂದ್ರೆ ರಬ್ಬರ್ ಇಂದ ಮಾಡಿರ್ತಾರೆ ಅದೆಲ್ಲ, ಪೈಪ್ಸ್, ಹೋಸಸ್ ಎಲ್ಲ.